ನಮಸ್ಕಾರ, ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್. ನಾನು ಪ್ರಿಯಾ. ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಇದು ನಮ್ಮದು 14ನೇ ಜಿಲ್ಲೆ ಭೇಟಿ. ಸ್ನೇಹಿತರೆ, ನಮ್ಮದು ಸ್ಟೇಟ್ ಕಾಂಟ್ರಾಕ್ಟರ್ಸ್ ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನು, ನಾವು ಅಲ್ಲಿಂದ ಬಂದಿದ್ದೀವಿ. ನಾನು ಅಧ್ಯಕ್ಷರಾದಂಥ ಮಂಜುನಾಥ್ ಮಾತಾಡ್ತಿರೋದು. ಇಲ್ಲಿ ಇರ್ತಕ್ಕಂಥವ್ರು ನಮ್ದೆಲ್ಲರೂ ಸಹ ನಮ್ಮ ಪದಾಧಿಕಾರಿಗಳು, ನಮ್ಮ ಆತ್ಮೀಯರು, ಸ್ನೇಹಿತರೆ, ಈಗ ನಮ್ಮದು ಸುಮಾರು ನಮ್ಮ ಕರ್ನಾಟಕ ಸರ್ಕಾರದಿಂದ ಒಂದು 37,000 ಕೋಟಿ ಪೆಂಡಿಂಗ್ 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ, ಆಯ್ತಾ. ಆದರೆ ನಮ್ಗೆ ಇದುವರೆಗೂ ಸಹ 2.5 ವರ್ಷದಿಂದ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ, ಮಾನ್ಯ ಸಚಿವರಾಗ್ಲಿ ನಮ್ಗೆ ಯಾವುದಕ್ಕೂ ಸಹ ನಮಗೆ ಸ್ಪಂದಿಸ್ತಾ ಇಲ್ಲ. ನಾವು ಏನೇ ಎಷ್ಟೊಂದು ಹಲವಾರು ಸಾರಿ ನಾವು ಲೆಟರ್ಗಳು ಬರೆದಿದ್ದೀವಿ, ಯಾವ ಲೆಟರ್ಗಳಿಗೂ ಸಹ ಕಿಮ್ಮತ್ ಕೊಡ್ತಾ ಇಲ್ಲ. ಮಾನ್ಯ ಸಚಿವರು ಕರೆದು ಮಾತಾಡ್ತಾರೆ, ಸಚಿವರು ಕರೆದು ಚರ್ಚೆ ಮಾಡ್ತಾರೆ, ನಮ್ಮದೇ ಆದಂಥ ಸಮಸ್ಯೆಗಳು ಕೇಳ್ತಾರೆ. ಕೊನೆಗೆ ಫೈನಾನ್ಷಿಯಲ್ ಮ್ಯಾಟರ್ಸ್ ಬಂದ ತಕ್ಷಣ CM ಕಡೆ ಬೊಟ್ಟು ಮಾಡಿಸ್ಬಿಟ್ಟು ಎಲ್ಲ ಸುಮ್ಮನೆ ಮಾಡುವಂಥ ಕೆಲಸ ಮಾಡ್ತಾರೆ. ಸೊ ನಿಮಗೆ ಗೊತ್ತಿರ್ಬೋದು, ನಮ್ಗೆ ಹಿಂದೆ ಅಧ್ಯಕ್ಷರಾದಂಥ ಕೆಂಪಣ್ಣವರು ಸಹಾಯ ಪಡೆದು ಈ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತಂದು. ಅದನ್ನ ನಿಮ್ಮ ಮಾಧ್ಯಮದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೊಳ್ತಿದ್ದೀನಿ. ಅವ್ರಿಗೆ ಅಟ್ಲೀಸ್ಟ್ ನಿಮ್ಮ ಮುಖಾಂತರ ಅವ್ರಿಗೆ ಎಚ್ಚರ ಆಗಲಿ. ನಮ್ಮ ಕಾಂಟ್ರಾಕ್ಟರ್ಗಳು ಹೋರಾಟದಿಂದ ನಮ್ಮ ಸರ್ಕಾರ ಬಂದಿದೆ ಅನ್ನೋದನ್ನೇ ಅವರು ಮರ್ತು ಬಿಟ್ಟಿದ್ದಾರೆ. ಇದೇ ಮಾನ್ಯ ಮುಖ್ಯಮಂತ್ರಿಗಳು ಮೊದಲು ವಿರೋಧ ಪಕ್ಷದ ನಾಯಕರಿದ್ದಾಗ ನಮ್ಮ ಸರ್ಕಾರ ಬಂದರೆ ಪ್ಯಾಕೇಜ್ ಮಾಡೋದಿಲ್ಲ, ನಮ್ಮ ಸರ್ಕಾರ ಬಂದರೆ ನಾನು ಯಾವುದಕ್ಕೂ ಪೇಮೆಂಟ್ ತಗೊಳೋದಿಲ್ಲ, ಇದೇ ಥರ ಇದೇ ಸ್ಟೈಲಲ್ಲೇ ಹೇಳಿದ್ರು. ನಮ್ಮ ಸರ್ಕಾರ ಬರ್ಲಿಕ್ಕೆ ಕಡೆ ಯಾವುದು ಪೇಮೆಂಟು ಇದು ನಿಲ್ಸೋದಿಲ್ಲ, ಆಮೇಲೆ ಯಾವುದು ಕಮಿಷನ್ ತಗೊಳೋದಿಲ್ಲ, ಯಾವುದು ಪ್ಯಾಕೇಜ್ ಮಾಡೋದಿಲ್ಲ, ಲ್ಯಾಂಡ್ ಆರ್ಮಿ ನಿರ್ಮಿತಿ ಕೇಂದ್ರಕ್ಕೆ ಕೆಲಸ ಕೊಡೋದಿಲ್ಲ ಅಂತಂದೇಳಿ ಹೇಳಿದ್ರು. ಬಟ್ ಅದೇನು ಅವರು ಮಾತಾಡಿದ್ರು, ಅದೇನು ವಾಗ್ದಾನ ಮಾಡಿದ್ರು, ಅದೆಲ್ಲ ತದ್ವಿರುದ್ಧವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಡೀತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಮುತ್ಸದಿ ಅವರಿದ್ದಾರೆ, ಸುಮಾರು 7 ವರ್ಷ ಸುದೀರ್ಘವಾಗಿ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸ್ತಾ ಇದ್ದಾರೆ. ಹಿಂದೆ ಆಮೇಲೆ ಅವ್ರ ಬಗ್ಗೆ ನಾವು ನಂಬಿಕೆ ಇಟ್ಕೊಂಡು, ವಿಶ್ವಾಸ ಇಟ್ಕೊಂಡು ಸುಮಾರು 2.5 ವರ್ಷ ಕಾದ್ವಿ ಸ್ನೇಹಿತರೆ. ಆದರೆ ಅವರಿಂದ ಯಾವುದೇ ಸಹ ಪ್ರಕ್ರಿಯೆ ಬರಲಿಲ್ಲ. ನಮ್ಮ ಕಾಂಟ್ರಾಕ್ಟರ್ಗಳು ಬಹಳ ಕಷ್ಟದಲ್ಲಿದ್ದಾರೆ. ಸುಮಾರು 3 ವರ್ಷದ ಹಳೆ ಬಿಲ್ ಇದೆ, 2021ರಿಂದನೂ ಬಿಲ್ ಪೆಂಡಿಂಗ್ ಬಿಲ್ ಇದೆ. ಬಹಳ ಕಷ್ಟದಲ್ಲಿದ್ದಾರೆ. ಮನೆ ಮಠಗಳೆಲ್ಲ ಅಡ ಇಟ್ಟಿದ್ದಾರೆ, ಒಡವೆ ವಸ್ತ್ರಗಳೆಲ್ಲ ಅಡ ಇಟ್ಟಿದ್ದಾರೆ. ಅಡ ಇಟ್ಟು 3-4 ವರ್ಷ ಆದರೂ ಕೂಡ ಬಿಡಿಸ್ಕೊಳಕ್ ಆಗ್ತಾ ಇಲ್ಲ. ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ. ಎಷ್ಟೊಂದು ಕಡೆ ಪಾಪ ಕಾಂಟ್ರಾಕ್ಟರ್ಗಳು ಸೂಸೈಡ್ ಮಾಡ್ಕೊಂತಿದ್ದಾರೆ. ಅದಕ್ಕೆ ನಾವು ಕೊನೆಗೆ ಅಂತಿಮವಾಗಿ ಸುಮಾರು ಮನವಿ ಕೊಟ್ವಿ. 100 ಪುಟಗಳು ನಾವು ಕೊಟ್ವಿ. ಏನಪ್ಪಾ ನೋಡಿ, 100 ಪುಟಗಳು ಇದು ಚೀಫ್ ಸೆಕ್ರೆಟರಿ ಅವ್ರಿಗೆ ಕೊಟ್ವಿ. ನಾವು 1 ವರ್ಷ ನಾವು ಪೂರ್ತಿ 1 ವರ್ಷದಿಂದ ಏನು ಅವರಿಗೆ ನಾವು ಟ್ರಾನ್ಸಾಕ್ಷನ್ ಮಾಡಿದ್ವಲ್ಲ, ಮುಖ್ಯಮಂತ್ರಿ ಅವರಿಗೆ, ಸಚಿವರಿಗೆ, ಸರ್ಕಾರದ ಮಟ್ಟದಲ್ಲಿ ಏನು ಮಾಡಿದೀವಲ್ಲ ಅದನ್ನ ಹಾಗೆ ಮಾಡಿದ್ವಿ. ಆಮೇಲೆ ನಮ್ಮ CM ಸಾಹೇಬ್ರಿಗೂ ಸಹ ಅಷ್ಟೇ, ನಾವು ಸುಮಾರು ಸರಿ ಮನವಿ ಮಾಡ್ಕೊಂಡ್ರು ಅವ್ರು ಯಾವುದೇ ಇದಕ್ಕೆ ನಮಗೆ ಸ್ಪಂದಿಸ್ತಾ ಇಲ್ಲ. ಅವರು ಏನು ಎಷ್ಟು ಹೇಳಿದ್ರು ಸಹ ಅವರು ಸುಮ್ಮನೆ ಲೆಟರ್ ಇಸ್ಕೊಂತಾರೆ. ಆಯ್ತು ಬಿಡ, ಬರೀ ದುಡ್ಡು ಕೇಳ್ತೀರ ನೀವು ಅಂತಾರೆ. ನಾವು ದುಡ್ಡು ಕೇಳಿದ್ರೆ ಇನ್ನೇನು ಕೇಳಲಿ, ನಾವೇನಾದ್ರು ಬೇರೆ ಏನಾದ್ರು ಕೇಳಲಿಕ್ಕೆ ಆಗುತ್ತಾ? ಅದು ನಾವು ಮಾಡಿರ್ತಕ್ಕಂಥ ಕೂಲಿ, ನಾವು ಮಾಡಿರ್ತಕ್ಕಂಥ ಕೆಲಸದಕ್ಕೆ ನಮ್ಗೆ ಅವ್ರೇನು ಇಂಟ್ರೆಸ್ಟ್ ಕೊಡೋದಿಲ್ಲ, 3 ವರ್ಷದ ಇಂಟ್ರೆಸ್ಟ್ ಆಗಿ ಕೊಡೋದಿಲ್ಲ. ಆದ್ರೂ ಸಹ ನಾವು ಸಮಾಧಾನವಾಗಿ ಎಷ್ಟೊಂದು ಹಲವಾರು ಮೀಟಿಂಗ್ಗಳು ಮಾಡಿದ್ರು ಕೂಡ ಅವ್ರು ಕೇಳ್ತಾ ಇಲ್ಲ. ಆಮೇಲೆ ಮುಖ್ಯವಾಗಿ ಎಷ್ಟೆಷ್ಟಿದೆ ನೋಡಿ, ಈಗ ನಮ್ಮ ಈ ಪೆಂಡಿಂಗ್ ಬಿಲ್ಲು ನಮ್ಮ ಇದರಲ್ಲಿ ನೋಡಿ, ಲೋಕೋಪಯೋಗಿ ಇಲಾಖೆಯಿಂದ 8,370 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಆಮೇಲೆ ಜಲಸಂಪನ್ಮೂಲ ಇಲಾಖೆ 13,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಆಮೇಲೆ ಸಣ್ಣ ನೀರಾವರಿ ಇಲಾಖೆ 3,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಆಮೇಲೆ ನಗರಾಭಿವೃದ್ಧಿ ಇಲಾಖೆ 2,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ವಸತಿ ಮತ್ತು ವಕ್ಫ್ 2,600 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಕಾರ್ಮಿಕ ಇಲಾಖೆ 2,000 ಕೋಟಿ ಇದೆ. ಆಮೇಲೆ RDPR ಇದೆಯಲ್ಲ, JJM, ಇದ್ರಲ್ಲಿ ಬಹಳ ಅತಿ ಮುಖ್ಯವಾದಂತ ಒಂದು ಅಂಶ ಅಂದ್ರೆ JJM, ಅದು ಅಷ್ಟೇ 3,800 ಕೋಟಿ ಇದೆ. BBMP-ನಲ್ಲಿ 1,600 ಕೋಟಿ ಇದೆ. ಇದೆಲ್ಲ ಸೇರಿದ್ರೆ 37,000 ಕೋಟಿ ನಮಗೆ ಪೆಂಡಿಂಗ್ ಬಿಲ್ ನಮ್ಮ ಹತ್ರ ಇದೆ. ಅದೇ ತರ ನಮ್ಮ ನೋಡಿ, ಈಗ ಬಿಜಾಪುರದಲ್ಲೂ ಅಷ್ಟೇ ಇವತ್ತು 2,364 ಕೋಟಿ ಬಿಜಾಪುರದಲ್ಲಿ ಪೆಂಡಿಂಗ್ ಬಿಲ್ ಇದೆ ಸ್ನೇಹಿತರೆ. PWD-ನಲ್ಲಿ 352 ಕೋಟಿ ಇದೆ. KBGA-ನಲ್ಲಿ 979 ಕೋಟಿ ಇದೆ. KNL ನೀರಾವರಿ ನಿಗಮದಲ್ಲಿ 660 ಇದೆ. ಮೈನರ್ ಇರಿಗೇಷನ್ 128 ಕೋಟಿ ಇದೆ. RWS JJM 102 ಕೋಟಿ ಇದೆ. PRD ಡಿವಿಷನ್ ವಿಜಯಪುರ 70 ಕೋಟಿ ಇದೆ. ಕಾರ್ಪೊರೇಷನ್ ಸಿಟಿ ಕಾರ್ಪೊರೇಷನ್ 65 ಕೋಟಿ ಇದೆ. RDPR 6 ಕೋಟಿ ಇದೆ. ಸ್ನೇಹಿತರೆ, ಇಷ್ಟೆಲ್ಲ ಪೆಂಡಿಂಗ್ ಬಿಲ್ ಇದ್ರು ಕೂಡ ನಾವು ಸುಮಾರು 3 ವರ್ಷದಿಂದ ನಾವು ಅವ್ರಿಗೆ ಕೇಳ್ತಾನೆ ಇದೀವಿ, ಆಗ್ತಾನೆ ಇದೆ, ಮಾಡ್ತಾ ಇಲ್ಲ. ಆಮೇಲೆ ಮುಖ್ಯವಾಗಿ ನಗರಾಭಿವೃದ್ಧಿ ಇಲಾಖೆ ಅಂತ ಕೆಲವು ಸಚಿವರುಗಳಿದ್ದಾರೆ. ಅವರೆಲ್ಲ ಏನಪ್ಪಾ ಅಂದ್ರೆ ಮಧ್ಯವರ್ತಿಗಳಿಂದ ಅವರು ಆಡಳಿತ ನಡೆಸ್ತಿದ್ದಾರೆ.
ಇತಿಹಾಸದಲ್ಲಿ ನೀವು ಸಹ ಮಾಧ್ಯಮ ಮಿತ್ರರು ಸುಮಾರು ಸೀನಿಯರ್ಗಳಿದ್ದೀರಾ, ಇಲ್ಲಿ ಕುಂತಿರೋ ಬಿಜಾಪುರದವರು ಸೀನಿಯರ್ ಕಾಂಟ್ರಾಕ್ಟರ್ಗಳಿದ್ದಾರೆ. ಮಧ್ಯವರ್ತಿಗಳಿಂದ ಆಡಳಿತ ನಡೆಸುವಂತ ಮಿನಿಸ್ಟರ್ಗಳು ನಾವು ಯಾವ ಇತಿಹಾಸದಲ್ಲಿ ನಾವು ನೋಡಿಲ್ಲ, ಕೇಳಿಲ್ಲ. ನಮಗೂ 62-63 ವರ್ಷ ಆಗಿದೆ. ಯಾಕಂದ್ರೆ ಮೊನ್ನೆ ಸಿದ್ದರಾಮಯ್ಯನವರು ಮುತ್ಸುದಿ ಅವರು 2013-18ರಲ್ಲಿ ಏನು ಒಳ್ಳೆ ಆಡಳಿತ ಕೊಟ್ಟರಲ್ಲ, ಆ ಆಡಳಿತ ಈಗ ಆಗ್ತಾ ಇಲ್ಲ. ಅವ್ರದ್ದು ಬಹಳ ಆತ್ಮೀಯ ಸಚಿವರಾದಂತ ಕೆಲವರು ಮಧ್ಯವರ್ತಿಗಳು ಇಟ್ಕೊಂಡು ಆಡಳಿತ ನಡೆಸ್ತಾರೆ. ಅಲ್ಲಿಗೆ ಚೀಫ್ ಇಂಜಿನಿಯರ್ನ ಅವ್ರು ಖಾಸಗಿ ಆಫೀಸಿಗೆ ಕರೆಸ್ತಾರೆ. ಇದು ಎಷ್ಟು ನ್ಯಾಯ? ಆಮೇಲೆ ನಮಗೆ ಅತಿ ಮುಖ್ಯವಾದದ್ದು ನೀವೇ ನಮ್ಗೆ ಆಶಾದಾಯಕ ಮಾಧ್ಯಮ ಮಿತ್ರರು. ನಾವು ಸುಮಾರು ಯಾವುದೇ ಹೋರಾಟ ಮಾಡಲಿ ನೀವು ನಮಗೆ ಸಪೋರ್ಟ್ ಮಾಡ್ಕೊಂಡು ಸರ್ಕಾರದ ಕಣ್ ತೆರೆಸುವಂತ ಕೆಲಸ ತಾವು ಮಾಡ್ತಾ ಇದ್ದೀರಾ. ತಾವು ಇದು ಮೊದಲಿಂದನೂ ಸಹ ನಮಗೆ ಒಂಥರ ಬೆನ್ನೆಲುಬಾಗಿ ನಿಂತಿದ್ದೀರಾ. ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ದಯಮಾಡಿ ನಾವು ಕಾಂಟ್ರಾಕ್ಟರ್ಗಳು ಇಷ್ಟು ಕಷ್ಟದಲ್ಲಿದ್ದಾರೆ, ತಾವು ದಯಮಾಡಿ ಒಂದು ಅಫಿಷಿಯಲ್ ಮೀಟಿಂಗ್ ಕರೆಯೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಇದುವರೆಗೂ ಒಂದು ಅಫಿಷಿಯಲ್ ಮೀಟಿಂಗ್ ಕರೆದಿಲ್ಲ. ಸುಮಾರು 3-4 ಮೀಟಿಂಗ್ ಫಿಕ್ಸ್ ಮಾಡ್ತಾರೆ, ಆಮೇಲೆ ಮೀಟಿಂಗ್ ಇಮಿಡಿಯೇಟ್ ಕ್ಯಾನ್ಸಲ್ ಮಾಡ್ತಾರೆ. ಯಾರೇ ಮುಖ್ಯಮಂತ್ರಿಗಳು ಮೀಟಿಂಗ್ ಫಿಕ್ಸ್ ಮಾಡಿದ್ಮೇಲೆ ಯಾವ ಕಾರಣಕ್ಕೂ ಕ್ಯಾನ್ಸಲ್ ಮಾಡಬಾರ್ದು. ಅದನ್ನ ಕರೆಕ್ಟಾಗಿ ಅದನ್ನ ನಿರ್ಣಯದಲ್ಲಿ ಬಹಳ ಅಚ್ಚುಕಟ್ಟಾಗಿ ಯಾವುದು ಒಡಕಿಲ್ದಂಗೆ ಒಂದೇ ಒಂದು ಇರೋದು ಸಂಘ ಒಗ್ಗಟ್ಟಾಗಿ ಇರ್ತಕ್ಕಂಥದ್ದು ಅಂದ್ರೆ ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಒಂದೇ. ನಾವು 1.5 ಲಕ್ಷ ಜನ ನಮ್ಮಲ್ಲಿ ಸದಸ್ಯರಿದ್ದಾರೆ. ನಾವೆಲ್ಲರೂ ಸಹ ನಮ್ಗೆ ಎಷ್ಟೇ ದುಡ್ಡು ಬರಲಿ ಬರ್ದಲೇ ಇರಲಿ, ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಇಲ್ಲೇ ನೋಡಿ ನಿಮ್ಗೆ ವಿಜಯಪುರದಲ್ಲಿ ಎಂತೆಂಥ ಸೀನಿಯರ್ ಕಾಂಟ್ರಾಕ್ಟರ್ಗಳು ಇದ್ದಾರೆ. ಎಲ್ಲರೂ ಸೀನಿಯರ್ ಮೋಸ್ಟ್ ಕಾಂಟ್ರಾಕ್ಟರ್ಗಳು 25-30 ವರ್ಷ ಅನುಭವ ಇರ್ತಕ್ಕಂಥ ಕಾಂಟ್ರಾಕ್ಟರ್ಗಳು ನಿಮ್ಮ ಎದುರುಗಟ್ಟಿದ್ದೀವಿ. ಸರ್, ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಅದ್ರ ಬಗ್ಗೆ ಏನ್ ಮೊದಲ? ಹೌದಣ್ಣ, ಕರೆಕ್ಟ್. ಅಲ್ಲ, ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಜೊತೆಗೆ ಕಾಂಟ್ರಾಕ್ಟರ್ ಜೊತೆಗೆ ಅಷ್ಟೋ ಇಷ್ಟೋ ಕಾಂಟ್ರಾಕ್ಟರ್ಗೆ ಸಾಂತ್ವನ ಹೇಳ್ಕೊಂಡು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಿರೋರು ಅಂದ್ರೆ ಜಾರಕಿಹೊಳಿ ಸಾಹೇಬರು, PWD ಮಿನಿಸ್ಟರ್ ಜಾರಕಿಹೊಳಿ ಸಾಹೇಬರು ನಮ್ಮ ಕಾಂಟ್ರಾಕ್ಟರ್ ಸಮಸ್ಯೆಗಳಿಗೆ ಮೀಟಿಂಗ್ ಮಾಡ್ಕೊಂಡು ನಮ್ಮ ಸಮಸ್ಯೆಗಳಿಗೆ ಅಷ್ಟೋ ಇಷ್ಟೋ ಸ್ಪಂದಿಸ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಸಾಹೇಬರು ಅಷ್ಟೇ, ದುಡ್ಡು ಕೊಡದಿದ್ರು ಚಿಂತೆ ಇಲ್ಲ, ಅಟ್ಲೀಸ್ಟ್ ಸಾಂತ್ವನ ಹೇಳ್ತಾರೆ. ಮೊನ್ನೆ ಫೋನ್ ಮಾಡಿದ್ರು, ನೀವು ಅದೇನು ಹೇಳಿದ್ರಲ್ಲ ಇದರಲ್ಲಿ, ಈಗ ಹಂಗೆ ಹೇಳಿದ್ರು ಹಾಗೆ ನಮಗೆ ಫೋನ್ ಮಾಡಿ ಹೇಳಿದ್ರು, ಇಲ್ಲ ನೀವು ಹೋಗ್ತಿರೋ ರೀತಿ ಸರಿ ಇದೆ, ನಾವು ಸ್ವಲ್ಪ ವೇಟ್ ಮಾಡ್ರಯ್ಯ, ಅವಸರ ಮಾಡಬೇಡ್ರಿ, ವೇಟ್ ಮಾಡಿ ಅಧ್ಯಕ್ಷ, ಅವಸರ ಮಾಡಬೇಡಿ, ನಿಮ್ ದುಡ್ಡು ಒಂದೇ ಶಾರ್ಟಲ್ಲಿ ಕೊಡಿಸ್ತೀನಿ ಅಂದ್ರು. ಇಲ್ಲ ಸ್ವಾಮಿ, ನಾವು ಅಲ್ಲೇ ತಾಳ್ಮೆ ಮೀರೋಗ್ಬಿಟ್ಟಿದೆ, 2.5 ವರ್ಷ ಆಗಿದೆ, ನಾವು ಮಾಡ್ತೀವಿ, ನೀವು CM ಜೊತೆ ಮಾತಾಡಿ ಒಂದು ಮೀಟಿಂಗ್ ಫಿಕ್ಸ್ ಮಾಡ್ತೀನಿ ಅಂದ್ರು. ಇನ್ನೂ ಅದ್ರ ರಿಸಲ್ಟ್ ಬಂದಿಲ್ಲ. ಸ್ನೇಹಿತರೆ, ಅದೇ ಹೇಳ್ತೀನಿ ಅದನ್ನೇ ಹೇಳ್ತೀನಿ. ಈಗ ನಾವು ಬಡ ಕಾಂಟ್ರಾಕ್ಟರ್ಗಳು, ನಾವು ಕೇಳ್ತಿರೋದು ನಮ್ಮ ಕೂಲಿ ನಾವು ಕೇಳ್ತಾ ಇದ್ದೀವಿ. ನಾವ್ಯಾಕೆ ಅವ್ರಿಗೆ ಬ್ಲಾಕ್ ಮೇಲ್ ಮಾಡ್ಲಿ? ಆಮೇಲೆ ನಾವ್ಯಾಕೆ, ನಮ್ದು ಇದು ಜನ್ಮಸಿದ್ಧ ಹಕ್ಕು, ಇದು ನಾವು ಸ್ಟ್ರೈಕ್ ಮಾಡೋದು. ಈ ಕೆಲಸಕ್ಕೆ ಏನೇನೋ ಸಣ್ಣ ಒಂದು ಇವರೇ ಸಮುದಾಯದವರೇ ಇದು ಸ್ಟ್ರೈಕ್ ಮಾಡ್ತಾರೆ. ನಾವು ಇಷ್ಟು ದೊಡ್ಡ ಕಾಂಟ್ರಾಕ್ಟರ್ಗಳು, ನಾವು ನಮ್ಮ ಮನೆ ಮಠ ಮಾರಿ ಸರ್ಕಾರದ ಅಭಿವೃದ್ಧಿಗೋಸ್ಕರ ಹಾಕಿರ್ತಕ್ಕಂಥ ಬಂಡವಾಳ ಕೇಳೋದಕ್ಕೆ ನಮ್ಮ ರೈಟ್ಸ್, ಸಂವಿಧಾನದಲ್ಲೇ ನಮ್ಮ ರೈಟ್ಸ್ ಕೊಟ್ಟಿದ್ದಾರೆ, ನಾವು ಅದನ್ನ ಮಾಡ್ತೀವಿ, ನಾವು ಅದನ್ನ ಮನವರಿಕೆ ಮಾಡ್ಕೊಟ್ಟಿದೀವಿ. ಅವರು ಅದು ಹೇಳ್ಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಮಾನ್ಯ ಸಚಿವರುಗಳಾಗ್ಲಿ ಹೆಂಗ್ ಮಾಡ್ಲಿ ನೋಡೋಣ, ಅದೆಲ್ಲ ಅವ್ರ ಬಾಯಲ್ಲಿ ಬರಬಾರ್ದು. ಯಾಕೆ ಗೊತ್ತಾ, ನಮ್ಮ ರಾಜ್ಯದ ದೊರೆ ಅವರು, ಯಾರು ಮುಖ್ಯಮಂತ್ರಿಗಳು, DCM ಸಾಹೇಬರು ನಮ್ಮ ರಾಜ್ಯದ ದೊರೆ, ಸಚಿವರುಗಳು ಅಷ್ಟೇ. ನಾವು ಮಾಡಿರ್ತಕ್ಕಂಥ ಕೂಲಿ ಕೇಳೋದಕ್ಕೆ, ಅದಕ್ಕೆ ಆ ಭಾಷೆಯಲ್ಲಿ ಅವ್ರ ಬಾಯಲ್ಲಿ ಕೋರ್ಟ್ಗೆ ಹೋಗೋದು, ಅದಕ್ಕೆಲ್ಲ ಕೇಳಬಾರ್ದು. ನಾವು ಈಗ ನಮ್ಮ ಮನೇಲಿ ಯಾರೋ ಯಜಮಾನ್ ಹೆಚ್ಚು ಕಡಿಮೆ ಆಗಿರ್ತಾರೆ, ನಾವು ಅದನ್ನ ನಿಭಾಯಿಸೋದಿಲ್ವಾ? ಅವ್ರು ಏನಾದ್ರು ಹೆಚ್ಚು ಕಡಿಮೆ ಆದಾಗ ನಾವು ಕೊಟ್ಟ ಸಾಲ ಕೊಡ್ದಂಗಿರ್ತೀವ? ಮಾಡಿದ ಸಾಲ ಮಾಡ್ದಂಗಿರ್ತಾರ? ಅದು ಧರ್ಮ, ನಮ್ಮ ಧರ್ಮದಲ್ಲಿ ಅದು ಬಂದಿದೆ. ಅದಕ್ಕೆ ನಾವು ಹಿಂದೆ ಬಿಜೆಪಿ ಸರ್ಕಾರ ಮಾಡಿದ ಕಡೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಬಾರ್ದು, ಮಾನ್ಯ ಸಚಿವರು ಸಹ ಅದನ್ನ ಹೇಳ್ಬಾರ್ದು. ಅದನ್ನ ದಯವಿಟ್ಟು ಇಲ್ಲಿಗೆ ನೀವು ಮುಖಾಂತರ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಅವೆಲ್ಲ ಹೇಳ್ದಂಗೆ ನಮ್ಮ ದುಡ್ಡು ಯಾವಾಗ ಕೊಡ್ತೀರಾ ಅನ್ನೋದು ಒಂದು ಚರ್ಚೆ ನಡೀಲಿ ಅನ್ನೋದು ನನ್ನ ಮನವಿ. ನೀವು ಹೇಳೋ ಉತ್ತರ ಅವ್ರು ಮಾತಾಡಿದ ಧೋರಣ ಒಂದಕ್ಕೊಂದು ಸಂಬಂಧ ಇಲ್ಲ. ಅನ್ನ ಸಂಬಂಧ ಇದೆ. ಏನಾಗ್ತಿದೆ ಅಂದ್ರೆ, ಅವ್ರ ಅಧಿಕಾರದಲ್ಲಿ ಇದ್ದಾರೆ, ನಾವು ದುಡ್ಡು ಕೊಟ್ಟು ಸಿಕ್ಕೊಂಡಿದೀವಿ, ಸಾಲ ಮಾಡಿ ಸಿಕ್ಕೊಂಡಿದೀವಿ. ಅವ್ರ ಅಧಿಕಾರದಲ್ಲಿ ಇದ್ದಾರೆ, ಮಾತಾಡ್ತಾರೆ. ನಮ್ಗೆ ನೋಡಿ, ನಾವು ಸ್ಟ್ರೈಕ್ ಮಾಡ್ತಾರೆ ಅಷ್ಟೇ, ಯಾರು ವಿರುದ್ಧವಾಗಲ್ಲ, ಯಾವ್ದು ಇದಿಲ್ಲ. ಸಾಂಕೇತಿಕವಾಗಿ ಒಂದಿನ ಕೆಲಸ ನಿಲ್ಲಿಸ್ಬಿಟ್ಟು ಸ್ಟ್ರೈಕ್ ಮಾಡ್ತಾ ಇದೀವಿ. ಆ ಸ್ಟ್ರೈಕ್ ಹೆಂಗಿರುತ್ತೆ? ಶಾಂತಿಯುತವಾಗಿರುತ್ತೆ ಸ್ಟ್ರೈಕು. ನಮಗೇನಪ್ಪ, ನಮ್ ದುಡ್ಡು ನಮಗ್ ಕೊಡಿ ಅಷ್ಟೇ ಕೇಳ್ತಿರೋದು ನಾವು. ಎದ್ರ ಕ್ವಶನ್ ಇಲ್ಲ ಸರ್. ನಾನು ಎದುರದಾಗಿದ್ರೆ ಬಿಜಾಪುರ 14 ಜಿಲ್ಲೆ ಬಿಟ್ಟು ಬರ್ತಿದ್ನ. ಒಂದ್ ನಿಮಿಷ ಅವ್ರು ಮಾತಾಡ್ತಾರೆ, ಮಾತಾಡ್ಬಿಡಿ ಸರ್. ಇಲ್ಲ ಸಾರಿ ಸುಮ್ಮನೆ ಮಾತಾಡಬಾರ್ದು. ಸಾರಿ ಇಲ್ಲ ಹೇಳಿ ಸರ್.
ಪ್ಲೀಸ್ ಮಧ್ಯದಲ್ಲಿ ಮಾತಾಡ್ಬಾರ್ದು ಪ್ರೆಸ್ ಮೀಟ್ ಅಲ್ಲಿ. ಸಾರಿ ಹೇಳಿ. ಸರ್ ಇಲ್ಲಿ ಕೇಳಿ, ಅವರು ಎದುರಿಸ್ತಿಲ್ಲ, ಅವ್ರದ್ದು ಧೋರಣೆ ಹಂಗಿದೆ. ನಮ್ ಧೋರಣೆ ನಾವು ಎದುರು ಅಂತಾರಲ್ಲ, ನಾವು ಏನ್ ಗೊತ್ತಾ ದೃಢವಾಗಿದ್ದೀವಿ, ಸಂಘ ದೃಢವಾಗಿದೆ, ಎಲ್ಲ ಕಡೆ ಒಳ್ಳೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ನಾವು ಹೋರಾಟ ಮಾಡ್ತೀವಿ. ನಾವು ಇದರಲ್ಲಿ ಈ ಹೋರಾಟದಲ್ಲಿ ನಾವು ಫಲ ಸಿಗ್ತೀವಿ ಅಂತಂದ್ರೆ ನಮಗೆ ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ ಕಾಂಟ್ರಾಕ್ಟರ್ಗಳು ನೊಂದು ಬೆಂದು ಹೋಗ್ಬಿಟ್ಟಿದ್ದಾರೆ. ಇದೆ ಕಮಿಷನ್ ಇಲ್ಲ ಅಂತಂದೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಮನೆ ಸಚಿವರು ಹೇಳಿದ್ರಲ್ಲ, ಇನ್ನು ಹಳೇದು ಇತ್ತು, ಈಗಲೂ ಇದೆ, ಮುಂದೆ ಇರುತ್ತೆ ಅಂತ. ಮನೆ ಅದು ಹಂಗೆ ಆಗಿದೆ. ಮನೆ CM ಸಾಹೇಬ್ರು ಗೊತ್ತು ಕಮಿಷನ್ ಇದೆ ಅಂತ. ಬಟ್ ಆದ್ರೆ ಕಮಿಷನ್ ನ ನಿರ್ಮೂಲನೆ ಮಾಡಕ್ಕಾಗಲ್ಲ. ವಿ ಕೆನಾಟ್ ಎರಾಡಿಕೇಟ್ ದಿ ಕಮಿಷನ್, ಬಟ್ ವಿ ಕ್ಯಾನ್ ಕಂಟ್ರೋಲ್ ಇಟ್. ನಾವು ಅದನ್ನ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಅಷ್ಟೇ. ಅದಕ್ಕೆ ನಾವು ಪ್ರಯತ್ನ ಮಾಡ್ತಿರೋದು, ನಾವು ಹೋರಾಟ ಮಾಡ್ತಿರೋದು ಅದು ಕಡಿಮೆ ಆಗ್ಲಿ ಅಂತ. ಸರ್ ಹಣ ಕೊಡೋದಕ್ಕ ತಗೊಳ್ಳೋದಕ್ಕ ಬೇಕಂತಾರ ಅಣ್ಣ ಒಂದ್ ನಿಮಿಷ ಆಗಲ್ಲ. ಮಂಪರ್ ಪರೀಕ್ಷೆ ಮಾಡಕ್ ತಾವೇನಾರ ಇದು ಮಾಡ್ತೀರಾ? ಅಣ್ಣ ಒಂದ್ ನಿಮಿಷ, ಆ ಮಟ್ಟಕ್ಕೆ ಬರ್ತೀನಿ. ಈಗ ಹೇಳಿದ್ರಲ್ಲ ಇಬ್ರು ಸ್ನೇಹಿತರು ಏನ್ ಹೇಳ್ತೀರಲ್ಲ ಕರೆಕ್ಟ್. ಅದು ನೀವೆಲ್ಲರ ಇತಿಹಾಸದಲ್ಲಿ ನೀವು ನಂಬಿಕೆನ ಬಹಳ ಚೆನ್ನಾಗಿದ್ರಿ ಮಾಧ್ಯಮ ಮಿತ್ರರು. ಅಂದ್ರೆ ಇಡೀ ದೇಶದ ಕಣ್ಣೊರ್ಸೋದು, ದೇಶಕ್ಕೆ ಕಣ್ ತರಿಸೋಂತ ಕೆಲಸ ತಾವು ಮಾಡ್ತೀರಾ. ಎಲ್ಲರೂ ಕಮಿಷನ್ ಕೊಡೋದಕ್ಕೆ ಎಲ್ಲರೂ ಯಾರು ಪ್ರೂಫ್ ಕೊಡಕ್ ಸಾಧ್ಯನಾ? ಹಿಂದಿನ ಸರ್ಕಾರದಲ್ಲಿ ಇದೇ ಪ್ರಾಬ್ಲಮ್ ಬಂದಿತ್ತು. ಅಣ್ಣ ಕೇಳಿಸ್ಕೊಳ್ಳಿ, ನಾಗಮೋಹನ್ ದಾಸ್ ಅಂತಂದೇಳಿ ಅವ್ರು ಕಮಿಟಿ ಮಾಡಿದ್ರು, ಇದೇ ಮಾನ್ಯ ಮುಖ್ಯಮಂತ್ರಿಗಳು. ಏನ್ ಕೊಟ್ರು? ಏನು ಕೊಡ್ಲಿಲ್ಲ. ನಾಗಮೋಹನ್ ದಾಸ್ ಸಾಹೇಬ್ರು ನಮ್ಮನ್ನ 10 ಸರಿ ಮೀಟಿಂಗ್ ಕರೆದ್ರು, ಏನಾದ್ರು ಪುರಾವೆ ಕೊಡ್ರಪ್ಪ ಅಂತ ಏನೂ ಕೊಡಕ್ಕಾಗ್ಲಿಲ್ಲ. ಮೊನ್ನೆ ನಾಗಮೋಹನ್ ದಾಸ್ ಕಮಿಟಿನಲ್ಲಿ ಯಾರು ಎಂಜಿನಿಯರ್ಸ್ ಇಂದನೂ ಯಾವ್ದು ಪ್ರೂಫ್ ಸಿಗ್ಲಿಲ್ಲ, ಕಾಂಟ್ರಾಕ್ಟರ್ಗಳಿಂದನೂ ಯಾವ್ದು ಪ್ರೂಫ್ ಸಿಗ್ಲಿಲ್ಲ. ಅವ್ರು ಉತ್ತಮವಾದ ಕೆಲಸ ಮಾಡಿದ್ದಾರೆ ಕಾಂಟ್ರಾಕ್ಟರ್ಗಳು, ಅವ್ರ ಕೆಲಸ ಅವ್ರು ಕರೆಕ್ಟ್ ಆಗಿ ಮಾಡಿದ್ದಾರೆ ಅಂತಂದೇಳಿ ರಿಪೋರ್ಟ್ ಕೊಟ್ರು. ಬಿಜೆಪಿ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ ನಮಗೆ ಕೇಳಿ ಸರ್, ನಮಗೆ ಬಿಜೆಪಿ JDS ನಾವು ಹೇಳ್ತೀವಿ. ಈಗ ಬಿಜೆಪಿ JDS ಕಾಂಗ್ರೆಸ್ ಅನ್ನೋದು ನಮಗಿಲ್ಲ. ನಮ್ಗಿರೋದೇ ಕಾಂಟ್ರಾಕ್ಟರ್ ಒಂದೇ ಪಕ್ಷ, ನಮ್ದೇ ಒಂದೇ ಕಾಂಟ್ರಾಕ್ಟರ್ಗಳು, ಅದೊಂದೇ ಪಕ್ಷ, ಒಂದೇ ಜಾತಿ. ನಮ್ಮಲ್ಲಿ ಏನಾಗಿದೆ, ಎಲ್ಲ ಪಾರ್ಟಿಯವರು ನಮ್ಮ ಸೇರ್ಕೊಂಡಿರ್ತಾರೆ. ಆದ್ರೆ ನಮ್ ಕಾಂಟ್ರಾಕ್ಟರ್ ವೃತ್ತಿ ಧರ್ಮ ಅಂತ ಬಂದಾಗ ನಾವೆಲ್ಲ ಒಂದಾಗುವಂತ ಕೆಲಸ ನಾವು ಮಾಡ್ತಾ ಇದೀವಿ. ಆದ್ರೆ ಒಂದು ನೀವು ಕೇಳೋದ್ರಲ್ಲಿ ಹೇಳ್ತಾ ಇದೀವಿ, ಹಳೆ ಬಿಡುಗಡೆ ವಿಚಾರದಲ್ಲಿ ಬೇರೆ ಅಷ್ಟು ಇಷ್ಟು 40, 60, 90 ಅಂತ ನಾನು ಹೇಳೋದಿಲ್ಲ. ಹಳೆ ಬಿಡುಗಡೆ ವಿಚಾರದಲ್ಲಿ ಹಳೆ ಸರ್ಕಾರಕ್ಕಿಂತ ಇದೆ. ಮನೆ ಸಚಿವರುಗಳು ಹೇಳ್ತಾರೆ ಕೋರ್ಟಿಗೆ ಹೋಗಿ ಅಂತ. ಅದಕ್ಕೆ ತಮ್ಮ ಮಾಧ್ಯಮಗಳಿಗೆ ಯಾಕೆ ಮನವರಿಕೆ ಮಾಡ್ಕೊಡ್ತೀವಿ ಅಂದ್ರೆ, ಅದೆಲ್ಲ ಹೋಗೋದು ಬೇಡ ಸ್ವಾಮಿ, ನಮ್ದು 3 ವರ್ಷದ ಬಿಲ್ ಕೊಟ್ಬಿಡಿ ಅಂತ ಕೇಳೋದು ನಮ್ ಧರ್ಮ ಅಷ್ಟೇ. ಪ್ಲೀಸ್ ಅದೇನು ಇಲ್ಲ ಸರ್. ನಾವು ಕೇಳಿ, ನಮ್ಮ ಹಿಂದೆ ಸ್ನೇಹಿತರೆ 1.5 ಲಕ್ಷ ಜನ ಇದ್ದಾರೆ. ನಮ್ಮ ಮಾನ್ಯ ಹಳೆ ಹೇಳ್ತೀನಿ ಕೇಳಿ. ಮಾನ್ಯ ನಮ್ಮ ಹಳೆ ಅಧ್ಯಕ್ಷರು ಏನ್ ಮಾಡ್ಬಿಟ್ರು, 40% ಅಂತಂದ್ರು. ಎಷ್ಟು ಜನಕ್ಕೆ ತೊಂದರೆ ಆದ್ ಗೊತ್ತಾ? ಮಾನ್ಯ ಬೊಮ್ಮಾಯಿ ಸಾಹೇಬ್ರು CM ಆಗಿದ್ದಂತ ಸಂದರ್ಭದಲ್ಲಿ 40% ಅಂದ್ರು. ಎಲ್ಲಿ ಪ್ರೂವ್ ಮಾಡಕ್ಕಾಯ್ತು ನಮ್ಗೆ 40%? ಇಸ್ ಇಟ್ ಪಾಸಿಬಲ್? ಸೊ ನೆವರ್, ಸಾಧ್ಯನೇ ಇಲ್ಲ. ಅದಕ್ಕೆ ಅಲ್ಲಲ್ಲ, ನಾನು ಹೇಳೋದಿಲ್ಲ, ನಾನು ಹೇಳ್ತೀನಲ್ಲ 40, 60 ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ನಮಗೆ ಬೇಕಾಗಿರೋದು ಪೇಮೆಂಟ್ ಮಾತ್ರ ಕೊಡಿ ಅಂತ. ಬಟ್ ಹಳೆ ಬಿಡುಗಡೆ ವಿಚಾರದಲ್ಲಿ 3 ವರ್ಷದ ಹಳೆ ಬೆಳೆಗೂ ಅವ್ರು ಪೇಮೆಂಟ್ ಕಮಿಷನ್ ತಗೊಂತಾ ಇದಾರೆ. ಅದು ಕೆಲವು ಡಿಪಾರ್ಟ್ಮೆಂಟ್, ಎಲ್ಲವೂ ಅಲ್ಲ. ಪಾಪ ಲೋಕೋಪಯೋಗಿ ಇಲಾಖೆ ಇದಾರೆ, ಅದು ಕರೆಕ್ಟ್ ಆಗಿದೆ. ಆಮೇಲೆ BBMP ಇದೆ. ಅದೇ ಮಾನ್ಯ DCM ಸಾಹೇಬ್ BBMP ನಲ್ಲಿ 3 ವರ್ಷದ ಪೆಂಡಿಂಗ್ ಬಿಲ್ ಕ್ಲಿಯರ್ ಮಾಡ್ಬಿಟ್ಟು 1 ವರ್ಷಕ್ಕೆ ನಿಲ್ಲಿಸಿದ್ದಾರೆ. ಆದ್ರೆ ಅದೇ ಮೇಜರ್ ಇರಿಗೇಷನ್ ಅಲ್ಲಿ ಅವರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಅದನ್ನೇ ಹೇಳ್ತಿರೋದು. KBGNL 4 ನಿಗಮ ಇದಾವೆ. KNNL, KBGNL, ಕಾವೇರಿ ನೀರಾವರಿ ನಿಗಮ ಅಂಡ್ ವಿಶ್ವೇಶ್ವರಯ್ಯ ನೀರಾವರಿ ನಿಗಮ ಅಂತ. ಎಲ್ಲದರಲ್ಲೂ ಇಷ್ಟೇ ಇರೋದು. ಏನು 13,000 ಕೋಟಿ ಇದೆಯಲ್ಲ, ಅದೇ ಇದೆ. ಸಂಪನ್ಮೂಲ ಇಲಾಖೆ 13,000 ಕೋಟಿ ಇದೆ. ಜಾಸ್ತಿ ಅಂದ್ರೆ ಬೇರೆ ಜಾಸ್ತಿ ಅಲ್ಲ, ಪೆಂಡಿಂಗ್ ಬಿಲ್ ಜಾಸ್ತಿ ಇದೆ ಅಷ್ಟೇ. ಇಲ್ಲ ಅವೆಲ್ಲ ನೀವೆಲ್ಲ ಏನ್ ಗೊತ್ತಾ, ನಿಮ್ಮಲ್ಲಿ ನಾವು ಮನವಿ ಮಾಡ್ಕೊಡೋದು ಇಷ್ಟೇ, ನಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡಿ, ನಮ್ ದುಡ್ಡು ಬರಂಗ್ ಮಾಡ್ಕೊಡಿ ಅಷ್ಟೇ. ಹೇಳಿ. ಹೌದು, ಎಸ್ ಕರೆಕ್ಟ್. ಇದು ಒಳ್ಳೆ ಐಡಿಯಾ. ಏನಾಗಿದೆ ಅಂದ್ರೆ, ನಮ್ಮಲ್ಲಿ ಏನಾಗ್ತಿದೆ ಅಂದ್ರೆ, ಹೇಳಿದ್ನಲ್ಲ ಪ್ಯಾಕೇಜ್ ಸಿಸ್ಟಮ್ ಅಲ್ಲಿ ಪ್ಯಾಕೇಜ್ ಟೆಂಡರ್ಗಳು, ನಾವು ಕಾಂಟ್ರಾಕ್ಟರ್ಗಳೆಲ್ಲ ನಾವು ಏನು ನಮ್ಮ ಇಲ್ಲಿ ಕುಂತಿರೋರೆಲ್ಲ ಏನು 40-50 ಕೋಟಿ ಕೆಲಸ ಮಾಡ್ತಕ್ಕಂಥವ್ರು ಅಷ್ಟೇ. ಇವ್ರೇನ್ ಮಾಡ್ತಾರೆ, ನಮ್ದು 10 ಜಿಲ್ಲೆದು 10 ಜಿಲ್ಲೆ ಯಾರು ಒಬ್ಬ ಕೆಲಸ ಮಾಡಕ್ ಸಾಧ್ಯನಾ? ಇತಿಹಾಸದಲ್ಲಿ ನೋಡ್ಕೊಂಡ್ ಬನ್ನಿ, 10 ಜಿಲ್ಲೆ ಸೇರಿ ಒಂದು ಪ್ಯಾಕೇಜ್ ಮಾಡ್ತಾರೆ. ಅವೆಲ್ಲ ಪ್ಯಾಕೇಜ್ಗಳು ಏನಂದ್ರೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗ್ತವೆ. ಮೊನ್ನೆ ಮುಖ್ಯಮಂತ್ರಿಗಳು ಹಿರಿಯರಿದ್ದಾರೆ, ಅವರು ಮುತ್ಸದಿ 7 ವರ್ಷ ಸುದೀರ್ಘವಾಗಿ ಆಡಳಿತ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಅವರು ಅದನ್ನ ಅನುಮೋದನೆ ಮಾಡಬಾರ್ದು. ಅವರು
ಅದನ್ನೇ ನಾವು ಹೇಳ್ತೀವಿ. ಯಾಕೆ ಅದು ಮುಂದೆ ಮಾಡ್ತಾರೆ? ಅದು ಏನಾಗ್ತದೆ, ರೆಡಿ ದುಡ್ಡು. ಅದು ಅಂದ್ರೆ ಫಂಡ್ ರೆಡಿ ಇರ್ತಕ್ಕಂಥ ಫಂಡ್ನ ಹೊರ ರಾಜ್ಯದವರಿಗೆ ಕೊಡ್ತಾರೆ. ನಾವು 3 ವರ್ಷ ಗುಂಡಿ ಮುಚ್ಚೋದು ಅಂತ ಇರ್ತದ್ದು ಈ ತಾರ್ ಹಾಕೋದಕ್ಕೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೊಡ್ತಾರೆ. ಇದು ನಾವು ಅವ್ರಿಗೆ ಪತ್ರಿಕೆ ಮುಖಾಂತರ ನಿಮಗೂ ಬಂದಿದ್ದಾರೆ, ನೋಟಿಫಿಕೇಶನ್ಗಳಿದಾವೆ, ಅವ್ರಿಗೆ ತಿಳಿಸಿದೀವಿ, ಅವರು ಅಪ್ರೂವಲ್ ಮಾಡಿದ್ರೆ ನಿಜ, ಅದನ್ನು ಒಪ್ಕೊಳ್ಬೇಕು ಸರ್ಕಾರ. ಅದೇ ಲಾಡ್ ಸಾಹೇಬ್ರು ಆ ಥರ ಒಂದು ಕೆಲಸ ಮಾಡಿದ್ರು, ಅದು ಹೇಳ್ತೀವಿ. ಅವರು ಆಮೇಲೆ ಇಲ್ಲ ಹೌದು ನಾನು ಮಾಡಿ ತಪ್ಪು, ಇನ್ನೊಂದ್ಸರಿ ಮಾಡಲ್ಲ ಅಂತೇಳಿ ಈಗ ಸಿಂಗಲ್ ಕರೆದಿದ್ದಾರೆ. ಈಗ ಮೊದಲು ಪ್ಯಾಕೇಜ್ ಮಾಡಿದ್ರು, ಈಗ ಸಿಂಗಲ್ 11 ಕೋಟಿ 11 ಕೋಟಿದು ಸಿಂಗಲ್ ಕ್ಲಸ್ಟರ್ದು ಲೇಬರ್ ಡಿಪಾರ್ಟ್ಮೆಂಟ್ ಕರೆದಿದ್ದಾರೆ. ಗ್ಯಾರಂಟಿ ಯೋಜನೆಯಿಂದ ಏನಾದರೂ ನಿಮ್ಗೆ ಲಾಸ್ ಆಗಿದೆಯಾ ಸರ್? ಅದು ಏನಾಗ್ತಿದೆ ಅಂದ್ರೆ ನಾವು ಹೇಳಕ್ಕಾಗಲ್ಲ. ಫಲಾನುಭವಿಗಳು ನಮ್ಮ ಅಕ್ಕ ತಂಗಿಯರು ಅಲ್ಲ ನಾವು ಹೇಳ್ತಿರೋದು ಏನಾಗಿದೆ, ಸರ್ಕಾರದಲ್ಲಿ ದುಡ್ಡಿಲ್ಲ. ದುಡ್ಡಿದ್ರೆ ಏನ್ ಮಾಡ್ತಿದ್ರು, ಹಳೆ ಸರ್ಕಾರದ ಮೇಲೆ ಹಾಕೊಂಡ್ ಕುತ್ಕೊಂತಾರೆ. ನಾವು ಗ್ಯಾರಂಟಿ ಯೋಜನೆ ಫಲಾನುಭವಿಗಳು ನಮ್ಮ ಅಕ್ಕ ತಂಗಿಯರು, ನಮ್ಮ ಕೆಲಸಗಾರ ಯಾರು ಆಗಿರ್ತಾರೆ, ಅವ್ರ ಬಗ್ಗೆ ನಾವು ಹೇಳಲ್ಲ. ಅದು ಅವ್ರ ರಾಜಕೀಯದ ಪ್ರವೃತ್ತಿ, ನಮ್ದು ವೃತ್ತಿ ಧರ್ಮ, ನಮ್ ದುಡ್ಡು ನಮಗೆ ಕೊಡಿ. ಸರ್ ಅದ್ ನಾವ್ ಹೇಳ್ಬಾರ್ದು ಸರ್, ನೀವ್ ಕೇಳ್ಬೇಕು ಅವ್ರಿಗೆ. ನೀವು ಮಾಧ್ಯಮದವರು, ನೀವು ರೈಟ್ಸ್ ನೀವೇನ್ ಗೊತ್ತಾ, ಸ್ಟ್ರಾಂಗ್ ಪೆನ್ ಏನಿದೆಯಲ್ಲ ನಿಮ್ದು, ನೀವ್ ಕೇಳ್ಬೇಕು ಯಾಕಪ್ಪ ಹಂಗೆ ಅಂತ. ನಾವ್ ಕೇಳ್ಬಾರ್ದು. ಯಾಕಂದ್ರೆ ನಮ್ದೇನಿದ್ರು ಕೂಡ ನೋಡ, ನಿನ್ ಕೆಲಸ ನೀನ್ ಮಾಡ್ಕೊಂಡೋಗಪ್ಪ, ನಿನ್ ದುಡ್ಡು ಎಷ್ಟಿದೆ ಅಷ್ಟು ಕೇಳು ಅಂತಾರೆ ಹೊರ್ತು, ನಾವು ಬೇರೆ ಕೇಳಿದ್ರೆ ಅದು ಅಪ್ರಸ್ತುತ ಆಗ್ತದೆ ನನ್ನ ಇದ್ರಲ್ಲಿ. ತಡೀತಾರೆ, 1 ನಿಮಿಷ ಸರಿ. ಹೋರಾಟ ಅಂದ್ರೆ ಈಗ ನೀವು ಮುಷ್ಕರ ಹಾಕುವುದು ಸರ್ಕಾರ ಮನೆಯದೇ ಹೋದ್ರೆ ಈ ಮುಷ್ಕರಕ್ಕೆ ಮುಂದಿನ ನಡೆ ಏನು? ಹೌದಮ್ಮ, ನಾವು ಅದನ್ನೇ ಹೇಳ್ತಿರೋದು. ಇದು ಮಾರ್ಚ್ ಬಹಳ ಇಂಪಾರ್ಟೆಂಟ್ ತಿಂಗಳಿರೋದ್ರಿಂದ, ಇಲ್ಲಿ ಸಣ್ಣ ಪುಟ್ಟ ಪೇಮೆಂಟ್ಗಳು ಆಗ್ತಿರೋದ್ರಿಂದ ಈಗ ಏನಾಗ್ತಿದೆ, ನೆಕ್ಸ್ಟ್ ಅದಕ್ಕೆ ಈ ಒಂದು ಸಾಂಕೇತಿಕವಾಗಿ ಒಂದಿನ ಕೆಲಸ ನಿಲ್ಲಿಸ್ಬಿಟ್ಟು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಏಪ್ರಿಲ್ ತಿಂಗಳಲ್ಲಿ ಅನಿರ್ದಿಷ್ಟ ಅವಧಿಗೆ ನಾವು ಕೆಲಸ ನಿಲ್ಲಿಸಿ ಸ್ಟ್ರೈಕ್ ಮಾಡುವಂತ ಒಂದು ಯೋಜನೆ ಹಾಕೊಂಡಿದ್ದೀವಿ. ನೋಡೋಣ. ಈಗ ನೆನ್ನೆ 3 ಜನ ಮಿನಿಸ್ಟರ್ಗಳು ಫೋನ್ ಮಾಡಿದ್ದಾರೆ, ಇಲ್ಲ ನಾನು CM ಜೊತೆ ಮಾತಾಡ್ತೀನಿ, ಮೀಟಿಂಗ್ ಫಿಕ್ಸ್ ಮಾಡಿಸ್ತೀನಿ ಅಂತ. ಮಾಡ್ಲಿ, ಸಂತೋಷ. ನಮಗೆ ದರ್ಶನ ಬೇಕಾಗಿಲ್ಲ. ನಾವು ನಮ್ಗೆ ಬರೋ ದುಡ್ಡು ಬಂದ್ಬಿಟ್ಟು ನಾವು ನೆಮ್ಮದಿಯಾಗಿರ್ತೀವಿ. ಮತ್ತೆ ಸಾಂತ್ವನ ಹೇಳಿ ನೀವು ಸಂತೋಷಿಸಿದ್ದೀರಿ. ಸಾಂತ್ವನಕ್ಕೆ ಬಗ್ಗದೇ ಇಲ್ಲ. 2 ವರ್ಷ ಆಯ್ತು ನಾವು ಈ ಮಟ್ಟಕ್ಕೆ ಬಂದಿದೀವಿ ಅಂದ್ರೆ ಸಾಂತ್ವನ ಪಕ್ಷಕ್ಕೆ ಸಾಂತ್ವನಕ್ಕೆ ಬಗ್ಗಲ್ಲ. ನಮಗೆ ದುಡ್ಡು ಬೇಕು, ನಮ್ ನಿರ್ದಿಷ್ಟ ದಿನಾಂಕ ಆಗ್ಬೇಕಷ್ಟೇ. ಕಳೆದ ಬಾರನು ಇದೇ ತರ ಆಕ್ರೋಶಭರಿತವಾದ ಪ್ರತಿಭಟನೆಗಳನ್ನ ಮಾಡಿದೀವಿ, ನಾವೆಲ್ಲರೂ ಕೂಡ ಸುದ್ದಿ ಮಾಡಿದ್ವಿ. ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಎಲ್ಲಾರು ಸ್ಟೇಟ್ಮೆಂಟ್ ಕೊಟ್ರಿ. 7-8 ತಿಂಗಳಾಯ್ತಲ್ವಾ? ಇಲ್ಲ ಆದ್ರೂ ಕೂಡ ಇನ್ನುವರೆಗೆ ನಿಮ್ಗೆ ಸ್ಪಂದಿಸಿಲ್ಲ ಅಂತೀರಿ ಸರ್? ಹೌದು ವಿಭಟನೆಯ ಒಂದು ವ್ಯವಸ್ಥೆ ಏನಂತ ಸರ್? ಅದಕ್ಕೆ ಸರ್ ಈಗ ಅಲ್ಲ ಸರ್, ಈಗ ಪ್ರಾಬ್ಲಮ್ ಮಾರ್ಚ್ ಎಂಡಿಗೆ ಪೇಮೆಂಟ್ ಆಗೋದು ಸಿಸ್ಟಮ್. ಅಲ್ಲ, ಮಾರ್ಚ್ ಎಂಡ್ ಅಲ್ಲಿ ಸ್ಟ್ರೈಕ್ ಮಾಡಿದ್ರೆ ಕಾಂಟ್ರಾಕ್ಟ್ ಆನ್ ಗೋಯಿಂಗ್ ವರ್ಕ್ಸ್ ಇರ್ತವೆ. ಹ್ಞೂ ಸರ್, ಅದನ್ನೇ ಹೇಳ್ತಿರೋದು. ಆನ್ ಗೋಯಿಂಗ್ ಅಲ್ಲ 1 ನಿಮಿಷ ಕೇಳೋಣ. ಮಾರ್ಚ್ ಅಲ್ಲಿ ಏನಾಗ್ತಿದೆ, ಪ್ರತಿ ವರ್ಷದ್ದು ನಮ್ಮಲ್ಲಿ ಅಪೆಂಡಿಕ್ಸ್ ಅಂತ ಇರುತ್ತೆ. ಅದ್ರಲ್ಲಿ ಏನ್ ಗೊತ್ತಾ, ಕ್ವಾರ್ಟರ್ಲಿ ಪೇಮೆಂಟ್ ರಿಲೀಸ್ ಮಾಡ್ಕೊಂತ ಬರ್ತಿರ್ತವೆ. ನಾವು ಮೇಂಟೆನೆನ್ಸ್ ಇರ್ತವೆ, ಕೆಲವು ರೋಡ್ ರಸ್ತೆ ಮೇಂಟೆನೆನ್ಸ್, ಬಿಲ್ಡಿಂಗ್ ಮೇಂಟೆನೆನ್ಸ್, ಅವೆಲ್ಲ ಹೆಡ್ಗಳೆಲ್ಲ ಇರ್ತವೆ. ಅವೆಲ್ಲ ಏನಾಗ್ತಿದೆ ಅಂದ್ರೆ ಲಾಸ್ಟ್ ಕ್ವಾರ್ಟರ್ಲಿ ರಿಲೀಸ್ ಆಗೋದು ನಮ್ಮ ಮಾರ್ಚ್ ತಿಂಗಳಲ್ಲೇ ಆಗೋದು. ಅದೆಲ್ಲ ಸಣ್ಣ ಕಾಂಟ್ರಾಕ್ಟ್ಗಳು ನಾವು ಯೋಚನೆ ಮಾಡ್ತಿರೋದು. ಸಣ್ಣ ಮತ್ತು ಮಧ್ಯಮ ವರ್ಗದ ಕಾಂಟ್ರಾಕ್ಟ್ಗಳ ಬಗ್ಗೆ ನಾವು ಯೋಚನೆ ಮಾಡ್ತಿರೋದು. ದೊಡ್ಡವರಿಗೆ ಆ ಮಾರ್ಚ್ ಏಪ್ರಿಲ್ ಯಾವ್ದು ಇಲ್ಲ. ಸಣ್ಣವರಿಗೆ ಏನಾಗುತ್ತೆ ಅಂದ್ರೆ ಮಾರ್ಚ್ ನಮ್ದು ಅಕೌಂಟ್ ಫೈನಾನ್ಷಿಯಲ್ ಕ್ಲೋಸ್ ಆಗೋದು ಮಾರ್ಚ್ ಅಲ್ಲೇ. ಸೊ ನಮ್ದು ಅನಿವಾರ್ಯ ಮಾರ್ಚ್ ಬಹಳ ಇಂಪಾರ್ಟೆಂಟ್. ಇವಾಗಲೇ ಅಲ್ಲ, ನಾವು ಬುದ್ಧಿವಂತಿಕೆಗೂ ನಮ್ಮಲ್ಲಿ ಏನ್ ಗೊತ್ತಾ, ಬ್ರಿಟಿಷರ್ ಪೀರಿಯಡ್ ಇಂದನೂ ಮಾರ್ಚ್ ತಿಂಗಳಲ್ಲಿ ನಮ್ಮ ಫೈನಾನ್ಷಿಯಲ್ ಕ್ಲೋಸಿಂಗ್ ಇರೋದ್ರಿಂದ ನಾವು ಅವಾಗ ಸಾವಧಾನವಾಗಿ ಇರ್ಬೇಕಾಗ್ತದೆ. ನಾವು ಬರೀ ನಮ್ ದೊಡ್ಡವ್ರು ನೋಡ್ಕೊಂಡು ಹೋಗೋದು ಬೇಡ, ಸಣ್ಣ ಪುಟ್ಟ ಕಾಂಟ್ರಾಕ್ಟ್ಗಳ ಬಗ್ಗೆ ಯೋಚನೆ ಮಾಡ್ಬೇಕಲ್ವ ನಾವು. ಈ ಡೇಟ್ ಅಲ್ಲಿ ಕ್ಯಾನ್ಸಲ್ ಆಯ್ತು, ಇನ್ನೊಂದು ಡೇಟಿಗೆ ನೀವು ಬನ್ನಿ ಅಂತ. ಅದಿಲ್ಲ, ಯಾಕಂದ್ರೆ ನಮ್ಗೆ ಕರೆದ್ರೆ 32,000 ಕೋಟಿ ಕಮಿಟ್ ಆಗ್ಬೇಕಾಗುತ್ತಲ್ಲ. ನಮ್ಮನ್ನ ಕರೆದ್ರೆ 32,000 ಕೋಟಿ ಕೊಡ್ಬೇಕಲ್ಲ. ಇವತ್ತಲ್ಲ ನಾಳೆ ಅದನ್ನ ಒಂದು ನಿರ್ದಿಷ್ಟ ಡೇಟ್ ಅಲ್ಲಿ ಹೇಳ್ಬೇಕಲ್ಲ. ಅದಕ್ಕೋಸ್ಕರ ನಮ್ಮನ್ನ ದೂರ ಇಡ್ತಾರೆ. ನಿಮ್ಮ ಮುಖಾಂತರ ಮನವಿ ಮಾಡ್ಕೊಳ್ಳೋದು ಅಂದ್ರೆ, ತಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾವು ನಿಮ್ಮ ಮುಖಾಂತರ ಒಂದು ಅಟ್ಲೀಸ್ಟ್ ಅವ್ರನ್ನ ಕರೆದು ಮಾತಾಡಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ ಹೇಳಿಕ್ಕೆ ನಾವು ಬಿಜಾಪುರಕ್ಕೆ ಪ್ರತಿ ಟೂರ್ ಹೊಡ್ಕೊಂಡ್ ಬರ್ತೀವಿ. ಎಲ್ಲ 31 ಜಿಲ್ಲೆನೂ ಪ್ರವಾಸ ಮಾಡಿ 6ನೇ ತಾರೀಕು ಫ್ರೀಡಂ ಪಾರ್ಕ್ ಬೆಂಗಳೂರಲ್ಲಿ ನಾವು ಬೃಹತ್ ಪ್ರತಿಭಟನೆ ಮಾಡ್ತಿದ್ವಿ. 25,000ರಿಂದ 30,000 ಜನ ಕಾಂಟ್ರಾಕ್ಟರ್ಗಳು ಅವ ಸೇರ್ತಾ ಇದ್ದಾರೆ. ಎಲ್ಲೋದ್ರೂ ಕೂಡ ಉತ್ತಮವಾದ ಒಂದು ಪ್ರತಿಕ್ರಿಯೆ ಸಿಗ್ತಾ ಇದೆ. 13 ಜಿಲ್ಲೆನಲ್ಲಿ ಮುಗಿಸ್ಕೊಂಡು ಈಗ ಬರ್ತಾ ಇದ್ದೀನಿ. ಎಲ್ಲ ಕಡೆನೂ ಇದೆ. ಇನ್ನೂ 12 ಜಿಲ್ಲೆ ಮಾಡುವಂತ ಕೆಲಸ ಇದೆ. ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಸ್ಟ್ರೈಕ್ ಕುತ್ಕೊಂತೀವಿ. ಆ ಸ್ಟ್ರೈಕ್ ದಿನ ಒಂದು ದಿನಕ್ಕೆ ನಾವು ಚಾಲ್ತಿಯಲ್ಲಿ ಇರ್ತಕ್ಕಂಥ ಕೆಲಸಗಳನ್ನೆಲ್ಲ ಸ್ಟಾಪ್ ಮಾಡ್ಬಿಟ್ಟು ಆಗ ಸ್ಟ್ರೈಕ್ ಮಾಡುವಂತ ಕೆಲಸ ಮಾಡ್ತೀವಿ. ಸಪೋಸ್ ಸರ್ಕಾರ ಇವತ್ತು ಮಾಡ್ಲಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಏಪ್ರಿಲ್ ಅಂತ. ಯಾಕಂದ್ರೆ ಮಾರ್ಚ್ ತಿಂಗಳು ನಮ್ಮ ಕಾಂಟ್ರಾಕ್ಟ್ ಬಹಳ ಮುಖ್ಯವಾದಂತ ತಿಂಗಳು. ಇಷ್ಟು ದುಡ್ಡು ಬಡ ಸಣ್ಣ ಕಾಂಟ್ರಾಕ್ಟ್ಗಳಿಗೆ ಬರುತ್ತೆ. ಅದಕ್ಕೋಸ್ಕರ ನಾವು ಏಪ್ರಿಲ್ ತಿಂಗಳಿಗೆ
ಅನಿರ್ದಿಷ್ಟ ಅವಧಿಗೆ ಕೆಲ್ಸಗಳು ನಿಲ್ಲಿಸ್ಬಿಟ್ಟು ನಾವು ಮುಷ್ಕರ ಮಾಡುವಂತ ಕೆಲಸ ಮಾಡ್ತೀವಿ. ಸೊ ಸ್ನೇಹಿತರೆ, ಹಾಗೆ ನಮ್ದು ಅಷ್ಟೇ. ಈಗ ನೀವುಗಳು ಸುಮಾರು ತಿಳ್ಕೊಂಡಿರ್ಬೋದು, ಸುಮಾರು ಸರಿ ನೋಡ್ಕೊಂಡಿರ್ಬೋದು, ಸುಮಾರು ಪ್ರಾಬ್ಲಮ್ಸ್ಗಳು ಇದಾವೆ. ಕಾಂಟ್ರಾಕ್ಟರ್ ಬಹಳ ಕಷ್ಟದಲ್ಲಿದೆ. JJM ಮುಖ್ಯವಾಗಿ ಏನಾಗಿದೆ ಅಂದ್ರೆ ನೋಡಿ, ಅದಕ್ಕೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಯಾರು ಇಲ್ಲ. JJM ಕೆಲಸ ಮಾಡಿರೋರಂತೂ ಇವತ್ತೆಲ್ಲ ವಿಷ ಕುಡಿಯುವಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಅದು ಈ ಭಾಗದಲ್ಲಂತೂ, ಈ ಉತ್ತರ ಕರ್ನಾಟಕ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ನಾವು ಈಗ 371J ಪ್ರಕಾರ 5,000 ಕೋಟಿ ಏನು ಸರ್ಕಾರ ಕೊಡ್ತಿದೆಯಲ್ಲ, ಕೇಂದ್ರ ಸರ್ಕಾರ, ಅದನ್ನೆಲ್ಲದೂ ಸಹ ಕರೆಕ್ಟಾಗಿ ಎಲ್ಲ ತಗೊಂಡೋಗಿ ಲ್ಯಾಂಡ್ ಆರ್ಮಿ ಕೊಡುವಂತ ಒಂದು ಕೆಲಸ ಮಾಡ್ತಿದ್ದಾರೆ. ದಯಮಾಡಿ ಮನೆ ಮುಖ್ಯಮಂತ್ರಿಗಳು ಅದನ್ನ ಫಸ್ಟ್ ನಿಲ್ಲಿಸ್ಬೇಕು. ಲ್ಯಾಂಡ್ ಆರ್ಮಿ ಕೊಡೋದು, ನಿರ್ಮಿತಿಕೆಯನ್ನು ಕೊಡೋದು ಅಂತ ನಿಲ್ಲಿಸ್ಬೇಕು. ಅವ್ರು ಪುನಃ ನಮಗೆ ಕೊಡ್ತಾರೆ. ನಾವು ಅಮಾಯಕ ಕಾಂಟ್ರಾಕ್ಟರ್ಗಳು, ನಾವು ಅವರು ಕಡಿಮೆ ರೇಟಿಗೆ ಮತ್ತೆ ನಾವು ಕೆಲಸ ಮಾಡ್ಬೇಕಾಗ್ತಿದೆ. ಆಮೇಲೆ ಒಳ್ಳೆ ದುಡ್ಡು ಬರ್ತಕ್ಕಂಥ ದೊಡ್ಡ ದೊಡ್ಡ ಕೆಲಸಗಳನ್ನೆಲ್ಲ ಪ್ಯಾಕೇಜ್ ಮಾಡ್ತಾರೆ. 200 ಕೋಟಿದ ಒಂದೊಂದು ಪ್ಯಾಕೇಜ್ ಮಾಡ್ತಾರೆ. ಇಲ್ಲೇ ಸಚಿವರು KIDB ನಲ್ಲಿ ಸುಮಾರು 200-300 ಕೋಟಿ ಒಂದೊಂದು ಪ್ಯಾಕೇಜ್ ಮಾಡುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಬೇಕು? ಅದು ಪ್ಯಾಕೇಜ್ ಏನ್ ಗೊತ್ತಾ, ನಮ್ಮ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡ್ಬೇಕು ಮಾಡಬಾರ್ದು ಅಂತ ಅವ್ರು ತಿಳ್ಕೊಬೇಕಲ್ವಾ. ಯಾಕಂದ್ರೆ ಅಲ್ಲೇ ಮ್ಯಾಚ್ ಫಿಕ್ಸಿಂಗ್ ಆಗ್ಬಿಡುತ್ತೆ. ಪ್ಯಾಕೇಜ್ ನ ಯಾವಾಗ ಕ್ಯಾಬಿನೆಟ್ ಅಪ್ರೂವ್ ಆಗುತ್ತೆ ಅಲ್ಲೇ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಅವರು ಬಲಾಢ್ಯರು ರೆಡಿ ದುಡ್ಡನ್ನ ಫಸ್ಟ್ ಅವ್ರು ಕೆಲಸ ಮಾಡ್ತಾರೆ. 3 ವರ್ಷಕ್ಕೆ ಇರ್ತಕ್ಕಂಥ ದುಡ್ಡನ್ನ ನಮಗೆ ಕರ್ನಾಟಕದ ಗುತ್ತಿಗೆದಾರರಿಗೆ ಕೆಲಸ ಮಾಡೋದಕ್ಕೆ ಬಿಡ್ತಾರೆ. ನಮ್ದು ಇದು ವಿಪರ್ಯಾಸ. ತಾವು ದಯಮಾಡಿ ತಾವು ಇದನ್ನ ಮಾಧ್ಯಮದ ಮುಖಾಂತರ ಮಾನ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾವು ತಿಳಿಸ್ಬೇಕು. ಮಾಧ್ಯಮಗಳ ಮುಖಾಂತರ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ. ಕೊಟ್ಟಿದ್ರು ಅಲ್ಲ ಸರ್, ನೀವು ಈಗ ಪಕ್ಕದಾಗಿ ಹೇಳ್ತೀನಿ ಕರೆಕ್ಟ್. ತಾವ್ ಹೇಳ್ತೀರ ಸರಿ. ನಾವು ಗ್ರೌಂಡ್ ಕೊಡೋದು, ಪರ್ಮಿಷನ್ ಕೊಡೋದು ನಮ್ ಕೈಯಲ್ಲಿಲ್ಲ, ಅಲ್ಲಿ ಪೊಲೀಸ್ ಇಲಾಖೆ ಕೈಯಲ್ಲಿತ್ತು. ಅದು ಏನ್ ಗೊತ್ತಾ, ಯಾವ್ದೋ ತಗೊಂಡೋಗಿ ಮೂಲೆಯಲ್ಲಿ ಜನಕ್ಕೆ ಕಾಣಿಸ್ತಿಲ್ದಂತ ಜಾಗದಲ್ಲಿ ಕೊಟ್ಟಿದ್ರು. ನಾವು ಅದನ್ನ ಹಠ ಮಾಡಿ ಮಾರನೇ ದಿನ ಮೇನ್ ರೋಡಿಗೆ, ನಮ್ಮ ಇದೆಯಲ್ಲ ಫ್ರೀಡಂ ಪಾರ್ಕ್ ಇದೆ, ಫ್ರೀಡಂ ಪಾರ್ಕ್ ಮೇನ್ ರೋಡಿಗೆ ಕೊಡೋದಕ್ಕೆ ಒಂದಿನ ಲೇಟ್ ಆಗಿದೆ ಅಷ್ಟೇ. ದಯಮಾಡಿ ಕ್ಷಮಿಸಿ. ಅದು ನಮ್ದು ಆಮೇಲೆ ಕನ್ಫರ್ಮ್ ಆಯ್ತು. ಪೊಲೀಸ್ ಇಲಾಖೆ ರಿಪೋರ್ಟ್ ಬಂತು. ನಾವಲ್ಲೇ ಗ್ರೂಪ್ಗಳಿಗೆಲ್ಲ ಹಾಕಿದೀವಿ. ನಾವು ಎಲ್ಲ ಕಡೆ ಮಾಧ್ಯಮ ಮಿತ್ರರಿಗೆಲ್ಲ ಕಳಿಸಿದೀವಿ. ಒಂದು ಸ್ಪಷ್ಟೀಕರಣ ಕೊಟ್ಟಿಲ್ಲ. ಸಾಕ್ ಬಿಡಿ ಸರ್. ಕೆಲಸ ನಡೀತಾ ಇದೆ. ಪ್ರೆಸೆಂಟ್ ಎಲ್ಲಿ ಕೆಲಸ ನಡೀತಾ ಆಲ್ ಓವರ್ ಕರ್ನಾಟಕದಲ್ಲಿ ನಿಮ್ಮ ಗುತ್ತಿಗೆದಾರರಿಗೆ ಏನ್ ಸ್ಟಾಪ್ ಮಾಡಕ್ ಹೇಳ್ತಿರೋ ಅಥವಾ ಮುಂದುವರ್ಸಕ್ ಹೇಳ್ತಿರೋ, ಇಲ್ಲಿವರೆಗೆ ಮುಂದುವರಿತದೆ ಸರ್. ನಾವು ಹೇಳಿ ಸರ್. ಮುಂದುವರೆದ್ರೆ ಮತ್ತೆ ಸರ್ಕಾರಕ್ಕೆ ಅದೇ ರೀತಿ ಇದು ಅನ್ನಿಸ್ತದೆ. ಯಾವ ರೀತಿ ಬಿಸಿ ಮುಟ್ಟುತ್ತಿದ್ರೆ ಸರ್ಕಾರ ಬರೀ ಪ್ರತಿಭಟನೆ ಒಂದೇ ದಾರಿ ಅಂತ ಸರ್. ಇಲ್ಲಿ ಕೇಳಿ ಸರ್, ನಾವು ಅವತ್ತಿಂದ ಒಂದಿನದ್ದು ಸಾಂಕೇತಿಕವಾಗಿ ಸ್ಟಾಪ್ ಮಾಡ್ತೀವಿ ಕೆಲಸ. ಮುಷ್ಕರದಲ್ಲಿ ಒಂದಿನ ಮಾತ್ರ ಇರ್ತಕ್ಕಂಥ ಕೆಲಸಗಳು ಪ್ರತಿ ಇಡೀ ಆಲ್ ಓವರ್ ಕರ್ನಾಟಕ ಸ್ಟಾಪ್ ಮಾಡ್ತೀವಿ. ಏಪ್ರಿಲ್ ತಿಂಗಳಲ್ಲಿ ಕಂಟಿನ್ಯೂಸ್ ಆಗಿ ಅನಿರ್ದಿಷ್ಟ ಅವಧಿಗೆ ಕೆಲಸ ನಿಲ್ಲಿಸುವಂತ ಕೆಲಸ ಮಾಡ್ತಿದೀವಿ. ನಮ್ಮ ಕಾರ್ಯಕಾರಿ ಸಮಿತಿನಲ್ಲೂ ಅದೇ ತೀರ್ಮಾನ ಆಗಿದೆ. ಎಲ್ಲ ಕಾಂಟ್ರಾಕ್ಟ್ಗಳು ಅದಕ್ಕೆ ಸಮ್ಮತಿ ಒಪ್ಪಿಸಿದ್ದಾರೆ. ಬರೀ ನಾವುಗಳು ತೀರ್ಮಾನ ಮಾಡೋದಲ್ಲ. ಅದಕ್ಕೋಸ್ಕರನೇ ನಾವು ಇಡೀ 31 ಜಿಲ್ಲೆಗೂ ಪ್ರವಾಸ ಮಾಡ್ತಿರೋ ಉದ್ದೇಶನೇ ಅದಕ್ಕೆ. ಅವ್ರದ್ದು ಹೆಂಗಿದೆ ಕನ್ಕರೆನ್ಸ್ ಕೇಳ್ಕೊಂಡು ನಾವು ಮುಂದುವರಿಬೇಕಲ್ಲ. ಕೆಲಸನೇ ಸ್ಟಾರ್ಟ್ ಇಲ್ಲ ಸರ್. ಎಲ್ಲ 25% ಕೆಲಸಗಳು ಎಲ್ಲಿ ಇಲ್ಲ. ಸೊ ಥ್ಯಾಂಕ್ ಯು ಸರ್.